ಮನೆಯನ್ನು ಕಟ್ಟಿ ಎಷ್ಟು ವರ್ಷ ಆಯಿತು ಮೇಡಮ್? 3 ವರ್ಷ ಆಯಿತು. ನಮ್ಮದು ಹಳೆ ಮನೆ ಇಲ್ಲಿಂದ 1 ಕಿಲೋಮೀಟ್ರ್ ದೂರದಲ್ಲಿದೆ. ಅದು ಈಗ ನಮಗೆಲ್ಲ ಮಕ್ಕಳಾಗಿರೋದ್ರಿಂದ ಅವರು ಎಲ್ಲ ಇಲ್ಲಿ ಬಂದಿರ್ತಾರೆ ನಮ್ಮ ಜೊತೆ. ಆಗಾಗ ರಜದಲ್ಲಿ ಬರ್ತಾರೆ ಅಂತ ಒಂದು ಸ್ವಲ್ಪ ಪ್ರತಿಯೊಬ್ಬರಿಗೂ ಒಂದು ರೂಮ್ ಆಗೋ ಥರ ಈ ಮನೇನ ಕಟ್ಕೊಂಡಿದ್ದೀವಿ. ಓಕೆ. ಸೊ ಮನೆಯಲ್ಲಿರುವಂಥ 3 ಜನ ಮಕ್ಕಳಿಗೆ ಹಾಗೆ ತಂದೆ ತಾಯಿಗೆ ರೂಮ್ ಆಗೋ ಥರದಲ್ಲಿ ಒಂದು ಗ್ರೌಂಡ್ ಫ್ಲೋರ್, ಹಾಗೆ ಅದ್ರ ಮೇಲೆ ಒಂದು ಫಸ್ಟ್ ಫ್ಲೋರ್ ಮಾತ್ರ ಇದೆ ಮನೆ. ಸೊ ಆ ಮನೆಯನ್ನು ಕಟ್ಟಿದ್ದಾರೆ. ಮನೆ ಕೂಡ ಒಳಗಡೆ ಬಹಳನೇ ಸೊಗಸಾಗಿದೆ, ಅಂದರೆ ಅತ್ಯಾಪ್ತ ಅನಿಸೋಷ್ಟು ಹಿತವಾಗಿದೆ. ಸೊ ಅದನ್ನು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ ಒಳಗಡೆ ಹೋಗೋಣ. ಮೇಡಮ್, ಮನೆ ಎಂಟ್ರೆನ್ಸ್ನಲ್ಲೇ ಒಂದಷ್ಟು ಗುಡ್ ವೈಬ್ಸ್ನ ಇಟ್ಟಿದ್ದೀರಾ, ಏನು ಹೇಳ್ತೀರಾ ಇದರ ಅರೇಂಜ್ಮೆಂಟ್? ಇದು ಇನ್ಲೇ ವರ್ಕಲ್ಲಿ ಮಾಡಿರೋ ಗಣಪತಿ. ಯಾರೋ ನಾವು ಅಲ್ಲಿ ಹೊಸ ಮನೆ ಮಾಡಿದ್ವಲ್ಲ ಬೆಂಗಳೂರಲ್ಲಿ, ಅವಾಗ ಪ್ರೆಸೆಂಟ್ ಮಾಡಿದ್ರು. ತುಂಬ ಚೆನ್ನಾಗಿದೆಯಲ್ಲ, ಅಲ್ಲಿ ಇಲ್ಲಿ ಇಡೋದು ಬೇಡ ಅಂತ ಹೇಳಿ ಮನೆ ಇಲ್ಲಿ ಇದಿತ್ತಲ್ಲ ಇದಕ್ಕೆ ಹಾಕ್ಕೊಂಡಿದ್ವಿ. ಅಲ್ಲೂ ಮನೆ ಮುಂದುಗಡೆನೇ ಹಾಕಿದ್ವಿ. ಒಂದಷ್ಟು ಫೋಟೋಸ್ಗಳಿದೆ. ಸೋನಿಯಾ ಗಾಂಧಿ ಅವ್ರನ್ನ ಮೀಟ್ ಮಾಡಿದ್ದು, ಏನೋ ಸೀರಿಯಸ್ ಆಗಿ ಏನೋ ಹೇಳ್ತಿದ್ದೀರಲ್ಲ ಮೇಡಮ್ ಸೋನಿಯಾ ಗಾಂಧಿ ಅವ್ರಿಗೆ? 4 ನಾ ಸೋತಾಗ ಸೋನಿಯಾ ಗಾಂಧಿನ ನಾನು ನನ್ನ ಫ್ರೆಂಡ್ ಇನ್ನೊಬ್ರು ಈ ಕಡೆ ರುಕ್ಮಿಣಿ ಸಾವ್ಕಾರ್ ಅಂತ ಹೋಗಿ ಭೇಟಿ ಮಾಡಿದ್ವಿ. ಆವಾಗ ಅವರು ನನಗೆ ನಾನು ಸೋತಾಗ ತುಂಬ ಬೇಜಾರು ಮಾಡಿಕೊಂಡು ವುಮನ್ ಕಮಿಷನ್ ಮೆಂಬರ್ಶಿಪ್ ಕೊಟ್ಟಿದ್ರು. ನನಗೆ ಆ ಪೋಸ್ಟ್ ಬೇಡ ಅಂತ ಹೇಳಿದೆ ನಾನು. ಆಗ ಅವರಿಗೆ ಆಶ್ಚರ್ಯದಿಂದ ಅದನ್ನು ಕೇಳ್ಕೊಳ್ತಿದ್ದಾರೆ. ಆಗಲೇ ನನಗೆ ಅವರು 2006ರಲ್ಲಿ MLC ಕೊಟ್ಟಿದ್ದು. ಓಕೆ. ಸೊ ಇದು ಉಪಚುನಾವಣೆಯಲ್ಲಿ ನಿಂತಾಗ ಇವರು ಇಂದಿರಾ ಗಾಂಧಿ ಅವರು ನಿಂತಾಗ ತೆಗೆದಿದ್ದು ಅನ್ಸುತ್ತೆ. ನಾನೇ ಲೀಡ್ ಕೊಟ್ಟಿದ್ದು ಇಲ್ಲಿ, ನನ್ನ ಕಾನ್ಸ್ಟಿಟ್ಯೂನ್ಸಿಲೇ ನಾವು ಲೀಡು. ತಾರಾದೇವಿ ನಾನು ಭಾಳ ಓಡಾಡಿದ್ವಿ. ಅದೇ ಅವ್ರಿಗೆ ಭಾಳ ಖುಷಿಯಾಗಿತ್ತು ಅವ್ರಿಗೆ.